ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲ್ದು ಒಂದು ಸಿಂಗಲ್ ಓನರ್ ಗಾಡಿ ಮಾರುತಿ ಸುಜುಕಿಯವ್ರದ್ದು ವ್ಯಾಗನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇರೋಂಥ ಒಂದು ಕಮ್ಮಿ ಓಡಿರೋಂಥ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ವೀಕ್ಷಕರೇ. ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಣುತ್ತೆ ವೀಕ್ಷಕರೇ. ಮತ್ತು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ಅವ್ರಿಗೆ ನಂಬರ್ ಬೇಕು ಅಂದರೆ ನೀವು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಅಲ್ಲಾದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಫಾಲೋ ಮಾಡೋದನ್ನು ಸಹ ಮರಿಬೇಡಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಾರೆ ಅಂತವರು ಇದೇ ಥರ ನಿಮ್ಮದೇ ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಯಾಕಂದರೆ ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ದಯವಿಟ್ಟು ಏನಾದರೂ ಹೇಳೋದಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡೋಕ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇಳಿ ಸರ್, ಯಾವ್ದು ಗಾಡಿ ಸರ್ ಅದು? ಸರ್ ಇದು ವ್ಯಾಗನರ್ VXi ಟಾಪ್ ಅಂಡ್ ವೇರಿಯಂಟು. ಓಕೆ, ಹಾಂ ಸರ್. ಎಷ್ಟು ಮಾಡಲಿ ಸರ್ ಅದು? ಸರ್ 2015 ಸರ್. ಓಕೆ, ಕಿಲೋಮೀಟರ್ ಎಷ್ಟು ಹೊಡಿ ಸರ್ ಗಾಡಿ? ಸರ್ 76,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡು. ಫುಲ್ ಸರ್ವಿಸ್ ರೆಕಾರ್ಡ್ ಇದೆಯಾ? ಹೌದು ವಿತ್ ಸರ್ವಿಸ್ ರೆಕಾರ್ಡು. ಓಕೆ, ಓನರ್ ಎಷ್ಟು ಇದಕ್ಕೆ? ಸಿಂಗಲ್ ಓನರು ಸರ್. ಓಕೆ, ಅಂದರೆ ಎಲ್ಲ ಶೋರೂಮಲ್ಲೇ ಮೇಂಟೈನ್ ಮಾಡಿದಾರಾ? ಹೌದು ಸಿಂಗಲ್ ಓನರ್ ಇದು. ಇದು ಎಷ್ಟಂದ್ರೆ ಮಾಡಲಿ ಇನ್ನೊಂದು ಸತಿ ಹೇಳಿ. 2015 ಸರ್. ಓಕೆ ಸರ್, ಗಾಡಿದು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹೌದು ಸರ್, ಅಪ್ ಟು August 15th ರನ್ನಿಂಗ್ ಇದೆ ಸರ್. ಓಕೆ, ಇದು ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದೆ ಗಾಡೀಲಿ? ಸರ್ ಫ್ರಂಟು ಮತ್ತು ಬ್ಯಾಕ್ ಒಂದು 60% ಇದಾವೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ರೆಡಿ ಮಾಡಿಸಿದೀವಿ. ಅದು ಬಿಟ್ರೆ ಬಂಪರ್ ಟು ಬಂಪರ್ ಎಲ್ಲ ಒರಿಜಿನಲ್ ಇದೆ ಸರ್. ಗಾಡಿ ಸಿಂಗಲ್ ಸ್ಕ್ರಾಚ್ ಇಲ್ಲ, ಫುಲ್ ಒರಿಜಿನಲ್ ಇದೆ ಗಾಡಿ. ಅದೇ ಸಣ್ಣ ಪುಟ್ಟ ಎಂಟು ಸ್ಕ್ರಾಚ್ಗಳೆಲ್ಲ ಟಚ್ ಅಪ್ ಮಾಡಿಸಿದ್ರಾ? ಮಾಡಿಸಿದೀವಿ ಸರ್, ಬಂಪರ್ ಗಿಂಪರ್ ಆಗಿತ್ತು ಅದನ್ನೆಲ್ಲ ಮಾಡಿಸಿದೀವಿ. ಅಂದ್ರೆ ಗಾಡಿ ಪೂರ ಏನು ರೀಪೇಂಟ್ ಆಗಿಲ್ಲ? ಇಲ್ಲ ಆ ತರ ಪೂರ ರಿಪೇಂಟ್ ಏನಿಲ್ಲ, ಸಣ್ಣ ಪುಟ್ಟ ಆಗಿತ್ತು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಸಿದೀವಿ. ಸಿಂಗಲ್ ಸ್ಕ್ರಾಚ್ ಇಲ್ಲ, ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ಓಕೆ, ಒಳಗಡೆ ಏನೇನು ಬರುತ್ತೆ ಇದರಲ್ಲಿ? ಸರ್ ಅದು ಪವರ್ ವಿಂಡೋ ಬರುತ್ತೆ 4, ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪ್ನಿದೆ ಸಿಸ್ಟಮ್ ಇದೆ, ಮ್ಯೂಸಿಕ್ ಸಿಸ್ಟಮ್, ಶೀಲ್ಡ್ AC ಇದೆ, ಸೀಟ್ ಕವರ್ಸ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಇದಾವೆ. ನೀವು ಫೋಟೋದಲ್ಲಿ ನೋಡೋ ತರಾನೇ ರೂಫಿಂಗ್ ಮತ್ತೆ ಸೀಟ್ ಕವರ್ ಎಲ್ಲ ತುಂಬಾ ನ್ಯಾಚುರಲ್ ಫೋಟೋಸ್ ಇದು. ಯಾವ ರೀತಿ ಇದೆಯೋ ಅದೇ ತರ ಗಾಡಿ ಇದೆ. ಓಕೆ, ಅಂದ್ರೆ ಈಗ ತಗೊಳ್ಳೋರಿಗೆ ಏನಾದರೂ ಖರ್ಚು, ಇಂಜಿನ್ ಕೆಲಸ, ಬಾಡಿ ಕೆಲಸ ಏನಿಲ್ಲ? ಏನು ₹1 ಖರ್ಚಿಲ್ಲ ಸರ್. ತಗೊಂಡವ್ರು ಆಯಿಲ್ ಚೇಂಜ್ ಮಾಡಿ ಆರಾಮಾಗಿ ಓಡಿಸ್ಕೋಬೇಕಷ್ಟೇ. ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ಓಡಿಸ್ಕೋಬೇಕಷ್ಟೇ. ಓನ್ಲಿ ಪೆಟ್ರೋಲಾ? ಹೌದು ಸರ್, ಪ್ಯೂರ್ ಪೆಟ್ರೋಲ್. ಓಕೆ, ಗಾಡಿ ಮೇಲೆ ಫೈನಾನ್ಸು, ಫೈನ್ಗಳು ಆ ಥರ ಏನಿಲ್ವಲ್ಲ? ಏನೂ ಇಲ್ಲ ಸರ್. ತಗೊಂಡವ್ರಿಗೆ CCನೂ ತೆಗೆದು ಕೊಟ್ಬಿಡ್ತೀವಿ ನಾವೇ. CC ಕಂಡೀಷನ್ ಗಾಡಿ ಕೊಡ್ತೀರಾ? ವಿತಿನ್ 3-4 ಡೇಸಲ್ಲಿ CC ತೆಗೆದು ಕೊಡ್ತೀನಿ ಸರ್. ವರ್ಕಿಂಗ್ ಡೇಸ್, RTO ವರ್ಕಿಂಗ್ ಡೇಸ್ 3-4 ಡೇಸಲ್ಲಿ CC ತೆಗೆದು ಕೊಡ್ತೀನಿ ನಾನೇ. ಓಕೆ, ಹೌದು, ಯಾವುದೇ RTO ಹೇಳಿ 3-4 ಡೇಸಲ್ಲಿ CC ತಂದು ಕೊಡ್ತೀನಿ ನಾನು. ಸರಿ ಸರ್, ಅದರ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ ಇದಾವೆ? ಹೌದು ಸರ್, ಎಲ್ಲ ಇದಾವೆ. ಓಕೆ, ಎಲ್ಲಿದೆ ಸರ್ ಗಾಡಿದು? ಸರ್ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬೂದಿಗೆರೆ ಅಂತ, ಬೂದಿಗೆರೆಯಲ್ಲಿದೆ ಸರ್. ಬೂದಿಗೆರೆ. ಹಾಂ ಸರ್. ಓಕೆ ಸರ್, ಪ್ರೈಸ್ ಏನು ಹೇಳ್ತಾರೆ ಗಾಡಿಗೆ? ಸರ್ ಇದು 3,20,000 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು 50,000 ಕಡಿಮೆ ಮಾಡ್ಕೊಡ್ತೀನಿ ಸರ್. ಅಂದರೆ ಡೈರೆಕ್ಟಾಗಿ ಕಸ್ಟಮರ್ ಬಂದರೆ ಫೋನಲ್ಲೇ ಎಲ್ಲ ಚರ್ಚೆ ಮಾಡಿದ್ರೆ ಏನು ಹೇಳಲಿಕ್ಕಾಗಲ್ಲ. ಮುಂದೆ ಬಂದು ಗಾಡಿ ಅವ್ರ ಕಸ್ಟಮರ್ಗೆ ಓಕೆ ಆಗಬೇಕಲ್ವಾ ತಗೊಂಡವ್ರಿಗೆ. ಹೌದು, ಅವ್ರ ಗಾಡಿ ಓಕೆ ಆಗಿದೆ ಅಂದರೆ ಒಂದು 5,000-10,000 ಬೇಕಾದ್ರೆ ಬಿಟ್ಕೊಡ್ತೀವಿ ಸರ್. ಓಕೆ, ಬಂದಾಗ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಖಂಡಿತ. ಓಕೆ, ನಂಬರ್ ಇದೆ ಹಾಕಿಲ್ಲ ಸರ್? ಓಕೆ ಸರ್. ಸರಿ ಸರ್.